ಹೆಲೋ ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನೆಲ್. ನಾವು ಇವಾಗ ಬಂದಿರೋದು ಫ್ಲಾರ್ ಶೋ, ಮೈಸೂರಿನ ದಸರಾ ಸ್ಪೆಷಲ್ ಫ್ಲಾರ್ ಶೋಗೆ ಬಂದಿದ್ದೀವಿ. ಸೊ ಫ್ಲಾರ್ ಶೋ ಹೇಗಿದೆ ಬನ್ನಿ ನೋಡೋಣ. ಇದು ಫ್ಲಾರ್ ಶೋ ಎಂಟ್ರೆನ್ಸು. ಸೊ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಎಷ್ಟು ಟಿಕೆಟ್ ಹೇಳ್ತೀನಿ ರೀ. ಟಿಕೆಟ್ ಬಂದು 50 ರುಪೀಸ್ ಒಬ್ರಿಗೆ 50 ರುಪೀಸು. ಇವಾಗ ಒಳಗಡೆ ಹೋಗೋಣ. ಇದು ನೋಡಿ ಎಂಟ್ರೆನ್ಸ್. ಇವಾಗ ನಾವು ಇಷ್ಟೆಲ್ಲ ಸುತ್ತಾಡಬೇಕು. ಇಲ್ಲಿ ಮ್ಯಾಪ್ ಹಾಕೋರಲ್ಲ, ಅಷ್ಟೆಲ್ಲ ಸುತ್ತಿ ಎಲ್ಲ ಫ್ಲವರ್ಸ್ ಎಲ್ಲ ಅವಾಗಲೇ ಬಾಡೋಗ್ಬಿಡ್ತಾಯಿತ್ತು. ವೈಟ್ ಕಲರ್ ಮಾಡಿದ್ರು. ಈ ಸಲ ಯೆಲ್ಲೋ ಕಲರ್ ಫ್ಲವರ್, ಚೆಂಡು ಅಲ್ಲಿ ಮಾಡಿದ್ದಾರೆ. ಲಾಸ್ಟ್ ಎಲ್ಲ ವೈಟ್ ಕಲರ್ ಫ್ಲವರ್ಸು ನೋಡಿ. ಈ ಥರ ಇದೆ. ಇಲ್ಲೆಲ್ಲ ಈ ಥರ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಇದೆ. ಎಷ್ಟು ರಶ್ಶು ನೋಡಿ. ಇವಾಗ ಕಡಿಮೆ, ರಾತ್ರಿ ಆಗ್ತಾ ಆಗ್ತಾ ತುಂಬ ರಶ್ ಆಗುತ್ತೆ ಇಲ್ಲೆಲ್ಲ ಫುಲ್ಲು. ಈ ಕಡೆ ಚಾಮುಂಡೇಶ್ವರಿ ದೇವರು ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಈ ಸಲ ಅಷ್ಟೊಂದು ಫ್ಲವರ್ಸೇ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ಅಲ್ವಾ? ಎಲ್ಲ ಕಡೆ ಫ್ಲವರ್ಸ್ ಕಮ್ಮಿ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲೊಂದು ಕಡೆ ಐತೆ. ಇದು ಬಂದು ಚಾಮುಂಡೇಶ್ವರಿ ದೇವರು. ಏನೋ ಮಾಡ್ತಿದ್ದಾರೆ. ಉಲ್ಲಾಸ್ ಅಗರಬತ್ತಿ ನೋಡಿ. ಇದು ಬಂದು ಚಾಮುಂಡೇಶ್ವರಿ. ಇದನ್ನ ಮಾಡಿರೋದು ಬಂದು ಉಲ್ಲಾಸ್ ಅಗರಬತ್ತಿಯವರು. ಮೈಸೂರು ನೋಡಿ ಎಷ್ಟು ರಶ್ಶು. ಬಟ್ ಈ ಸಲ ಸ್ವಲ್ಪ ಕಡಿಮೆನೇ ಅಂತ ಅನಿಸ್ತೈತೆ ಫ್ಲವರ್ ಶೋ ಅಲ್ವಾ? ಲಾಸ್ಟ್ ಟೈಮ್ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು, ಇಲ್ಲೆಲ್ಲ ಇರ್ತಿತ್ತು. ಬಟ್ ಈ ಸಲ ಜಾಸ್ತಿ ಫ್ಲವರ್ಸೇ ಇಲ್ಲ. ನೆಕ್ಸ್ಟ್ ಇದು ಬಂದು ಸುದರ್ಶನ್ ಸಿಲ್ಕ್ ಅವ್ರದ್ದು. ಇದು ಫ್ಲವರ್ ಅಂದರೆ ಒಬ್ಬೊಬ್ಬರು ಒಂದೊಂದು ಆರ್ಗನೈಸ್ ಮಾಡಿರ್ತಾರೆ. ಸೊ ಅವರು ಇದಕ್ಕೆ ಸ್ಪಾನ್ಸರ್. ಮೈಸೂರು ದಸರಾ ಎಲ್ಲ ಆವಾಗಲೇ ಫುಲ್ ಫ್ಲವರ್ಸ್ ಎಲ್ಲ ಬಾಡೋಗಿದೆ. ಈ ಸಲ ಸ್ಟಾರ್ಟ್ ಆಗಿ ಇವಾಗ 2 ಡೇಸ್ ಆಗೈತಷ್ಟೇ. ವಾವ್, ಇದು ನೋಡಿ. ಇದು ಈ ಸಲ ನ್ಯೂ ಕಾನ್ಸೆಪ್ಟು, ಚೆನ್ನಾಗಿದೆ. ಇದು ನೋಡಿ, ಸೈಕಲ್ ಅಗರಬತ್ತಿ ಅವರು ಸ್ಪಾನ್ಸರ್ ಮಾಡಿರೋದು. ಇದು ನೋಡಿ, ಸರ್ಕಾರದ್ದು ಗೃಹಲಕ್ಷ್ಮಿ ಮತ್ತು ಬಸ್ಸದು, ಆಮೇಲೆ ವಿದ್ಯುತ್ತದು ಎಲ್ಲ 2,000 ಇಸ್ಕೊತವ್ರೆ ನಮ್ಮ ಜನಗಳು ಅಂತ. ಇದು ಬಸ್ ಫ್ರೀ ಕೊಟ್ಟವ್ರಲ್ಲ, ಅನ್ನಭಾಗ್ಯ. ಆಮೇಲೆ ಇನ್ಯಾವುದು ಗೃಹ ಜ್ಯೋತಿ ಅಷ್ಟೆ. ಯುವ ನಿಧಿ ಅಂದ್ರೇನು? ಅಲ್ಲಿ ಯಾವುದೋ ಪಾಪು ಹೋಗ್ಬಿಟ್ಟು ಬರ್ತಾನೆ ಇಲ್ಲ, ಆ ಥರ ಹೋಗಂಗಿಲ್ಲ. ಆ್ಯಕ್ಚುಲಿ ನೋಡಿದ್ರೆ ಬೈತಾರೆ ಸೆಕ್ಯೂರಿಟಿ. ಪಾಪ ಅವರಮ್ಮ ಕರೀತಿದ್ದಾರೆ, ಹೋಗ್ತಾನೆ ಇಲ್ಲ. ಬಸ್ ಒಳಗೆ ಹೋಗಿ ಕೂತ್ಕೊಳ್ಬೇಕು ಅಲ್ಲಿ. ವಾವ್, ಏರ್ ಶೋ ಪ್ರಾಕ್ಟೀಸ್ ಅನ್ಸ್ತಲ್ವಾ ಇದು? ಯಾರು ಫೈನಲ್ಲಿ ಪಾಪ ಒಂದು ಹುಡುಗ ಹೋಗಿ ಕರ್ಕೊಬಂದ. ನೆಕ್ಸ್ಟ್ ಈ ಗ್ಲಾಸ್ ಹೌಸ್ ಒಳಗಡೆ ಚೆನ್ನಾಗಿರುತ್ತಲ್ಲಿ. ನೆಕ್ಸ್ಟ್ ಒಳಗಡೆ ಹೋಗೋಣ. ಇದ್ರ ಒಳಗಡೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇದು ನೋಡಿ, ಇದು JK ಟೈಲ್ಸ್ ಅವರು ಮಾಡಿರೋದು. ಇದು JK ಟೈಲ್ಸ್ ಅವ್ರದ್ದು ಟ್ರ್ಯಾಕ್ಟರ್. ಒಳಗಡೆ ಏನಿದೆ? ಗಾಂಧಿ ಮಂಟಪ.
ಇದು ಗಾಂಧಿ ಮಂಟಪ ಅಂತೆ. ಎಲ್ಲ ಲೈಟ್ ಕಲರಲ್ಲಿ ಮಾಡಿದ್ದಾರೆ ಡೆಕೋರೇಟ್. ತುಂಬ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ನೋಡಿ, ಈ ಥರ ಇದೆ. ಗಾಂಧಿ ಜಯಂತಿ ಆಗಿರೋದ್ರಿಂದ ಸೆಕೆಂಡು ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಇದು ಸ್ವಲ್ಪ ಬ್ರೈಟ್ ಫ್ಲವರ್ಸ್ ಹಾಕ್ಬೇಕಾಯ್ತಲ್ವಾ, ಲೈಟ್ ಕಲರ್ ಆಗೋಯ್ತು. ಒಳ್ಳೆ ಇನ್ನೂ ಬಾಡೋಗಿರೋ ಥರ ಕಾಣಿಸ್ತಿದೆ. ಪಿಂಕ್ ಆ ಥರ ಆಗ್ತದೆ, ರೆಡ್ ಪಿಂಕು ನೋಡಿ. ಫ್ಲಾಶ್ ಶೋ ಈ ಸಲ ಅಷ್ಟೊಂದೇನು ಸರಿಗೆ ಮಾಡೇ ಇಲ್ಲ ನೋಡಿ. ಇಲ್ಲೆಲ್ಲ ಈ ಥರ ಸಾಮಂತಿಗೆ ಹೂವು ಡಿಫ್ರೆಂಟು ಕಲರ್ ಇದೆ. ಅಲ್ಲಿ ಚೆನ್ನಾಗಿದೆ ವೈಟ್ ಕಲರ್. ನೋಡಿ ಈ ಥರ ಇದೆ. ಇದೆಲ್ಲ ಫ್ರೀಡಮ್ ಫೈಟರ್ಸ್. ಇದು ನೋಡಿ ಗೊಂಬೆಗಳು. ಇದು ನೋಡಿ ಬಸವ. ಇದು ನೋಡಿ ಆಪರೇಷನ್ ಸಿಂಧೂರ್. ನೋಡಿ ಇದು ಅಂಬಾರಿ ಆನೆ ಇದೆ, ತುಂಬ ಬ್ರೈಟ್ ಆಗಿರೋದು ಫ್ಲವರ್ ಶೋ ಅಲ್ಲಿ. ನೋಡಿ ಸನ್ಫ್ಲವರ್ ಗಾರ್ಡನ್. ಇದು ನೋಡಿ ಕಳಶ. ನೋಡಿ ಇಷ್ಟೇ ಫ್ಲವರ್ ಶೋ. ನಾನು ಎಷ್ಟು ತೋರಿಸಿದ್ದೀನಿ ಅಷ್ಟೇ ಫ್ಲವರ್ ಶೋ. ಈ ಸಲ ಅಷ್ಟೊಂದು ಜಾಸ್ತಿ ಏನೂ ಇದೇ ಮಾಡಿಲ್ಲ, ಎಲ್ಲ ಖಾಲಿನೇ ಇದೆ. ಆಮೇಲೆ ಎಲ್ಲ ಸ್ವಲ್ಪ ಒಣಗೋಗ್ಬಿಟ್ಟಿದೆ ಆವಾಗಲೇ. ಇವಾಗ ಸ್ಟಾರ್ಟಾಗಿ 2 days ಆಗಿದೆ ಅಷ್ಟೇ. 22nd ಸ್ಟಾರ್ಟ್ ಆಗಿರೋದು, ನಾವು ಬಂದಿರೋ 24th. ಬಟ್ ಆವಾಗಲೇ ಎಲ್ಲ ಫ್ಲವರ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಫುಡ್ ಕೋರ್ಟ್ಸ್ ಎಲ್ಲ ಇದೆ. ಹೊಟ್ಟೆ ಹಸಿತಿದೆ. ಲಾಸ್ಟ್ ಟೈಮ್ ಇಲ್ಲೆಲ್ಲ ಏನೇನೋ ಪಂಪ್ಕಿನ್ ಹೌಸ್ ಎಲ್ಲ ಇತ್ತು. ಈ ಸಲ ಯಾವ ಪಂಪ್ಕಿನ್ ಹೌಸ್ ಇಲ್ಲ, ಎಂಥದ್ದು ಇಲ್ಲ. ನಾನು ಇವಾಗ ಫುಲ್ಲು ದಸರಾ ಲೈಟಿಂಗ್ಸ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾವಿರೋದು ಫ್ಲವರ್ ಶೋ ಹತ್ರ. ಸೊ ಇಲ್ಲಿಂದ ಇನ್ನೂ ಲೈಟಿಂಗ್ಸ್ ಹಾಕಿಲ್ಲ, ಇನ್ನೊಂದು 10 ನಿಮಿಷ ಸ್ವಲ್ಪ ಹಾಕಿದ್ದಾರೆ. ಫುಲ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ವೀಡಿಯೋ ಮಾಡ್ತೀನಿ, ಮಿಸ್ ಮಾಡದೆ ಫುಲ್ ಎಂಡ್ ತನಕನೂ ನೋಡಿ. ವಾವ್, ಇವಾಗ 7 ಗಂಟೆ ಕರೆಕ್ಟಾಗಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ. ಸೊ ಇಲ್ಲಿಂದ ವೀಡಿಯೋ ಮಾಡೋದಂತ ಹೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಕುದುರೆ ಗಾಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬಾ ಸಖತ್ತಾಗಿ ಕಾಣಿಸ್ತಿದೆ. ನೋಡಿ ಕುದುರೆ ಗಾಡಿ ಎಲ್ಲ ಬರ್ತಿದೆ. ಲೈಟಿಂಗ್ಸ್ ಮಾತ್ರ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡೋದ್ರಂತೂ ಸಖತ್ತಾಗಿದೆ. ಮೈಸೂರಲ್ಲಿ ವರ್ಷಕ್ಕೊಂದ್ಸಲ ಈ ಲೈಟಿಂಗ್ಸ್ಗೋಸ್ಕರ ತುಂಬ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ನೋಡಿ ಪ್ಯಾಲೇಸ್ ಹತ್ರ ಒಂದು ಫುಲ್ ಜನಗಳು ಲೈಟಿಂಗ್ಸ್ ಆನ್ ಮಾಡೋದು ನೋಡೋದಕ್ಕೆ ಅಂತಲೇ ಬಂದಿರ್ತಾರೆ. ಸೊ ನಾವು ಇಲ್ಲಿಗೆ ಬರೋದಕ್ಕಾಗಲಿಲ್ಲ, ಮಿಸ್ ಆಯಿತು. ಲೈಟಿಂಗ್ಸ್ ಆನ್ ಆಗಿದೆ ಪ್ಯಾಲೇಸ್ದು. ನೋಡಿ
ಹೆಂಗೆ ಕಾಣಿಸ್ತಿದೆ ಪ್ಯಾಲೇಸ್. ಪ್ಯಾಲೇಸ್ ನೋಡಿ, ಪ್ಯಾಲೇಸ್ ಲೈಟಿಂಗ್ ಆನ್ ಆಗಿದೆ. ಒಳಗಡೆ ಕಾಣಿಸ್ತಿಲ್ಲ, ಹೊರಗಡೆ ಮಾತ್ರ ಕಾಣಿಸ್ತಿದೆ. ಈ ಥರ ನೋಡಿ ಎಷ್ಟು ರಶ್ ಇದೆ ಅಂತ. ಯಾವ ಬ್ಯಾಂಗ್ಳೂರಲ್ಲೂ ಇಷ್ಟು ರಶ್ ಇರೋಲ್ಲ, ಅಷ್ಟು ರಶ್ ಆಗಿದೆ. ಈ ಟೈಮಿಂಗ್ಸ್ಗೆ ಎಲ್ಲರೂ ಕಾಯ್ತಾ ಇರ್ತಾರೆ ಲೈಟಿಂಗ್ಸ್ ನೋಡೋದಕ್ಕೆ ಅಂತಾನೆ. ಫುಲ್ಲು ರಶ್ಶು. ಹಾಂ, ಸ್ಟ್ರೈಟ್ ನೋಡಿ, ಇದು ಸಿಟಿ ಬಸ್ ಸ್ಟ್ಯಾಂಡು. ಫುಲ್ಲು ಟ್ರಾಫಿಕ್ ಜಾಮ್. ಇಲ್ಲಿ ಹೋಗ್ತಾ ಇದ್ರೇ ಹೆಂಗೆ ಅನಿಸ್ತಿದೆ ಅಂತ ಹೇಳಿದ್ರೆ, ಯಾವುದೋ ಎಲ್ಲೂ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಿದೆ. ದೇವರಾಜ ಅರಸು ರೋಡ್ ಅಂತಲೇ ಅನಿಸ್ತಿಲ್ಲ. ಎಷ್ಟು ಒಂಥರ ಚೆನ್ನಾಗಿದೆ ಅಂದರೆ ಯಪ್ಪ, ಹೇಳೋದಕ್ಕಾಗದೇ ಇಲ್ಲ. ವೀಡಿಯೋದೆಲ್ಲ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ, ರಿಯಲಾಗಿ ಎಕ್ಸ್ಪೀರಿಯನ್ಸ್ ಮಾಡ್ರೇ ತುಂಬಾ ಚೆನ್ನಾಗಿದೆ.